ಹಾಯ್ ಹಲೋ ನಮಸ್ಕಾರ. ಅನಮದೆಯ ಅಶೋಕ್ ಕುಮಾರ್. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಸಾಗರ್ ಕುಮಾರ್ ಅವರು. ಈ ಮೂವಿ ರಿವಾಲ್ವ್ ಆಗೋದು ಒಬ್ಬ ಲಾಯರಿನ ಕೊಲೆಯ ಕೇಸ್ ಮೇಲೆ. ಯಾರು ಸತ್ರು, ಅಲ್ಲಿ ಇದ್ದವ್ರು ಯಾರು, ಇದನ್ನೆಲ್ಲ ಪೊಲೀಸ್ ಆಫೀಸರ್ ಅವರು ಹೇಗೆ ಕಂಡುಹಿಡಿತಾರೆ ಅನ್ನೋದೇ ಸಿನಿಮಾದ ಒನ್ಲೈನ್ ಸ್ಟೋರಿ. ಆ್ಯಂಡ್ ಈ ಘಟನೆ ಎಲ್ಲವೂ ನಡೆಯೋದು ಬರೀ ಒಂದು ರಾತ್ರಿ ಮಾತ್ರ. ಕಿಶೋರ್ ಕುಮಾರ್ ಹಾಗೂ ಹರ್ಷಿಲ್ ಕೌಶಿಕ್ ಅವರು ತಮ್ಮ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ದ ಕಾನ್ವರ್ಸೇಷನ್ ಬಿಟ್ವೀನ್ ದೆಮ್ ವೇರ್ ಎಂಗೇಜಿಂಗ್. ಡೈಲಾಗ್ಸ್ನೆಲ್ಲ ಚೆನ್ನಾಗಿ ಬರ್ಕೊಂಡಿದ್ದಾರೆ. ದಟ್ ವಾಸ್ ಅ ಹ್ಯೂಜ್ ಪ್ಲಸ್ ಪಾಯಿಂಟ್ ಫಾರ್ ದ ಮೂವಿ. ಆದರೂ ಸ್ವಲ್ಪ ಸೀನ್ಸ್ ಹಾಗೂ ಡೈಲಾಗ್ಸ್ ತುಂಬ ರೂಟೀನ್ ಅನಿಸುತ್ತೆ. ಹೇಳಿದ್ದನ್ನೇ ಮತ್ತೆ ಹೇಳೋದು ಸ್ವಲ್ಪ ಸಿನಿಮಾನ ಡ್ರ್ಯಾಗ್ ಮಾಡ್ದಂಗಾಯಿತು. ಸಿನಿಮಾನ ಪೂರ್ತಿಯಾಗಿ ಚಿತ್ರೀಕರಿಸಿರೋದು ಬರೀ 2-3 ಜಾಗದಲ್ಲಿ ಮಾತ್ರ. ಇದರಿಂದ ಆಡಿಯನ್ಸ್ ಸ್ವಲ್ಪ ಡಿಸ್ಇಂಟ್ರೆಸ್ಟೆಡ್ ಆಗ್ಬೋದು. ಸಿನಿಮಾದವರು ಮುಂಚೆನೇ ಹೇಳ್ದಂಗೆ ಇಟ್ ಈಸ್ ಅ ನರೇಟಿವ್ ಕ್ರೈಮ್ ಥ್ರಿಲ್ಲರ್. ಇದರಲ್ಲಿ ಪೊಲೀಸ್ ಹೋಗಿ ಇನ್ವೆಸ್ಟಿಗೇಟ್ ಮಾಡೋದು ಅಥವಾ ಸಸ್ಪೆಕ್ಟ್ ಯಾರು ಅಂತ ಹುಡ್ಕೋದು ಅವೆಲ್ಲ ಫಾಸ್ಟ್ ರನ್ನಿಂಗ್ ಸೀನ್ಸ್ ಅಂತ ಏನೂ ಇಲ್ಲ. ದೇ ಆಲ್ರೆಡಿ ಹ್ಯಾವ್ ಅ ಸಸ್ಪೆಕ್ಟ್. ಅವನೇ ಕೊಲೆ ಮಾಡಿರೋದಾ ಇಲ್ವಾ ಅಂತ ಕಂಡುಹಿಡಿಯೋದಷ್ಟೇ. ಇಟ್ ಈಸ್ ಪ್ಯೂರ್ಲಿ ಅ ಕಾನ್ವರ್ಸೇಷನ್ ಬಿಟ್ವೀನ್ ಅ ಸಸ್ಪೆಕ್ಟ್ ಆ್ಯಂಡ್ ಅ ಪೊಲೀಸ್ ಆಫೀಸರ್. ಸೊ ಈ ಥರ ಜಾನರ್ ಎಲ್ಲರಿಗೂ ಹಿಡಿಸೋದಿಲ್ಲ. ನನಗೆ ಪರ್ಸ್ನಲಿ ತುಂಬ ಪೇಷನ್ಸ್ ಬೇಕಾಯಿತು. ಆಲ್ಮೋಸ್ಟ್ ಟಿಲ್ ದ ಇಂಟರ್ವಲ್ ತುಂಬ ಸ್ಲೋ ಆಗಿ ಹೋಗುತ್ತೆ. ಇಂಟರ್ವಲ್ ಆದಮೇಲೆ ಇಟ್ ವಾಸ್ ಬೆಟರ್. ಆ್ಯಂಡ್ ಎಷ್ಟೋ ವಿಷಯಕ್ಕೆ ಅವರು ಪ್ರಾಪರ್ ಜಸ್ಟಿಫಿಕೇಷನ್ ಅಂತ ಏನೂ ಕೊಟ್ಟಿಲ್ಲ. ನಾವು ಯಾಕೆ ಹಿಂಗಾಯಿತು ಹಾಗಾಯಿತು ಅಂತ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ಕೊಂಡ್ರೆ ನಮಗೆ ಉತ್ತರ ಸಿಗದೇ ಇರ್ಬೋದೇನೋ. ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಮುಂಚೆನೇ ಹೇಳಿದ್ದ ಹಾಗೆ ಎಷ್ಟೊಂದು ಡೈಲಾಗ್ಸ್ ಹಾಗೂ ಸಂಭಾಷಣೆ ಚೆನ್ನಾಗಿದೆ. ಕಿಶೋರ್ ಸರ್ ಅವರ ಎಕ್ಸ್ಪ್ರೆಷನ್ಸ್ ಇನ್ ಪರ್ಟಿಕ್ಯುಲರ್ ಸೀನ್ಸ್ ವೇರ್ ಗುಡ್. ಅವರು ತಮ್ಮ ಬೆಸ್ಟ್ ಕೊಟ್ಟಿದ್ದಾರೆ. ಪೊಲೀಸ್ ಸ್ಟೇಷನ್ ನನಗೆ ಯಾಕೋ ಪೊಲೀಸ್ ಸ್ಟೇಷನ್ ವೈಬ್ಸೇ ಕೊಡಲಿಲ್ಲ. BGM ಕುಡ್ ಹ್ಯಾವ್ ಬೀನ್ ಬೆಟರ್. ಸಾಂಗ್ಸು ಡೀಸೆಂಟ್ ಆಗಿದೆ. ಇದೊಂದು ಡಿಫ್ರೆಂಟ್ ಪ್ರಯತ್ನ ಫಾರ್ ಶೋರ್. ಸಿನಿಮಾ ಹೀಗೇ ಇರಬೇಕು ಅಂತ ಮಾಡಿದರೆ ಎಲ್ಲರಿಗೂ ಈ ಥರ ನರೇಟಿವ್ ಓರಿಯೆಂಟೆಡ್ ಥ್ರಿಲ್ಲರ್ ಇಷ್ಟ ಆಗಲ್ಲ. ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಬಟ್ ಮೂವಿ ಎಲ್ಲಿ ಗೆದ್ದಿದ್ದು, ಎಲ್ಲಿ ಇಟ್ ಹ್ಯಾಡ್ ಇಟ್ಸ್ ಪ್ರಾಮಿನೆನ್ಸ್ ಅಂದರೆ ಅದು ಇಟ್ ವಾಸ್ ಇಟ್ಸ್ ಕ್ಲೈಮ್ಯಾಕ್ಸ್. ಇದ್ದಿದ್ದ ಎಲ್ಲ ಪ್ರಶ್ನೆಗೂ ಉತ್ತರ ಅನ್ನೋದು ಕೊಡ್ತಾರೆ. ಆ್ಯಂಡ್ ಟ್ವಿಸ್ಟ್ ಇನ್ ಕ್ಲೈಮ್ಯಾಕ್ಸ್ ವಾಸ್ ರಿಯಲಿ ಗುಡ್. ಕ್ಲೈಮ್ಯಾಕ್ಸ್ಗೆ ಒಳ್ಳೆ ಡೆಪ್ತ್ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಪಾಸ್ಟ್ ಇದೆ. ಇವೆಲ್ಲ ಆಗೋದಕ್ಕೆ ಒಂದು ಕಾರಣ ಇದೆ, ವಿಚ್ ವಾಸ್ ಗುಡ್. ಟ್ವಿಸ್ಟ್ಗಳು ತುಂಬ ಇಷ್ಟ ಆಗುತ್ತೆ. ಆದರೆ ದ ಪ್ರಾಬ್ಲಮ್ ಹಿಯರ್ ವಾಸ್, ನಾನು ಲಾಸ್ಟ್ 20-25 ಮಿನಿಟ್ಸ್ಗೋಸ್ಕರ ಇಡೀ ಮೂವಿನ ಪೇಷನ್ಸಿಂದ ಕೂತ್ಕೊಂಡು ನೋಡಿದ್ದು ವಾಸ್ ನಾನ್ ಜಸ್ಟಿಫೈಯಬಲ್. ಕಂಟೆಂಟ್ ಚೆನ್ನಾಗಿದೆ, ಕ್ಲೋಷರ್ ಕೂಡ ಚೆನ್ನಾಗಿದೆ. ಆದರೆ ಒಂದು ಸಿನಿಮಾ ನಮಗೆ ಮೊದಲಿಂದ ಕೊನೆಯವರೆಗೂ ಎಂಗೇಜಿಂಗ್ ಇಲ್ಲ ಅಂದರೆ ಏನು ಉಪಯೋಗ? ಸೊ ನನ್ನ ಪ್ರಕಾರ ಇಟ್ ಈಸ್ ಎನ್ ಅಬವ್ ಆ್ಯಾವ್ರೇಜ್ ಡೀಸೆಂಟ್ ಸಿನಿಮಾ. ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಅ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ವಿತ್ ಅ ಲಾಟ್ ಆಫ್ ಪೇಷನ್ಸ್ ನೋಡ್ಬೋದು ಅನ್ನೋರು ಈ ಸಿನಿಮಾನ ನೋಡ್ಬೋದು. ಸೊ ಇದೇ ಥರ ಮೂವಿ ರಿವ್ಯೂಸ್ ಹಾಗೂ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ. ಮುಂದಿನ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.